ಎಲ್ಲರಿಗೂ ನಮಸ್ಕಾರ. ಶುಭ ಮುಂಜಾನೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನಿವತ್ತು ಹೇಗೆ ಬೇಗ ಜಲ್ದಿ ಜಿಲೇಬಿನ ಮಾಡ್ಕೊಂಬಿಡೋದು ಅಂತ ಹೇಳ್ಕೊಟ್ಬಿಡ್ತೀನಿ. ಯಾರಾದರೂ ಮನೆಗೆ ನೆಂಟರು ಬಂದಾಗ ಏನಪ್ಪ ಮಾಡೋದು ಅಂತ ಬೇಜಾರು ಮಾಡ್ಕೋಬೇಡಿ. ಪಟಾಪಟ್ ಅಂತ ಈ ರೆಸಿಪಿ ಮಾಡಿಬಿಡಿ. ಈಸಿಯಾಗಿ ಜಿಲೇಬಿ ಮಾಡ್ಕೋಬೋದು. ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ನಾನು ಮೈದಾ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಾಗ್ತದೋ ಅಷ್ಟು ತೊಗೊಳ್ಳಿ. ಆಮೇಲೆ ಅದಕ್ಕೆ ಫುಡ್ ಕಲರ್ ನಿಮಗೆ ಯಾವ್ದು ಇಷ್ಟ ಅದನ್ನು ಹಾಕಿಬಿಡಿ. ಮತ್ತು ಅರ್ಧ ಕಪ್ ಮೊಸರು ಹಾಕಿ. ನೋಡಿ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಏನೋ ಅಂತ ಈಗೇನೋ ಅಂಗಡಿಲೆಲ್ಲ ಸಿಗ್ತತಿ. ಈ ಏನೋ ಒಂದು ಪ್ಯಾಕೆಟ್ ಪೂರ್ತಿ ಹಾಕಿಬಿಡಿ. ನೋಡಿ, ಇನ್ನೂ ಹಾಕಿದ್ರೇ ಜಿಲೇಬಿಗೆ ಮಸ್ತಾಗಿ ಬರ್ತತಿ. ನೋಡಿ, ಆವಾಗ ನಮ್ಮವರೆಲ್ಲ ಜಿಲೇಬಿ ಮಾಡಬೇಕು ಅಂದರೆ 3-4 ದಿವಸ ಮಜ್ಜಿಗೆಲಿ ಅದನ್ನು ಕಲಸಿಟ್ಟಿರ್ತಿದ್ರು ಹಿಟ್ಟ. ಇವಾಗೇನ್ರಿ ಆಗ ಮಾಡ್ಕೊಂಡು ತಿನ್ಬೋದು. ನೋಡಿ, ಇವಾಗ ನಾನು ಇನ್ನೂ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಮೇಲೆ ಒಂದು ಹದಕ್ಕೆ ಬರೋ ಮಟ್ಟನೂ ನೀವು ಕಲಿಸ್ಕೊತಾನೆ ಇರಿ. ನೋಡಿ, ಸ್ವಲ್ಪ ಹಾಕ್ಕೊಳ್ಳಿ ನೀರ. ನೋಡಿ, ನಾನು ತೋರಿಸ್ತೀನಿ ಯಾವ ಥರ ಆಗಬೇಕು ಹಿಟ್ಟು ಅಂದರೆ 3 ದಿವಸ 2 ದಿವಸ ನೆನೆ ಇಟ್ಟರೆ ಚೆನ್ನಾಗಿ ಬರ್ತಾವೆ ಜಿಲೇಬಿ. ಆದರೆ ನಮಗೆ ತಿನ್ನಕ್ಕೆ ಬೇಕು ಅಂದರೆ ಆಗ ಮಾಡ್ಕೋಬೋದು. ನೋಡಿ, ಇವಾಗ ಈ ಥರ ನೀವು ಹಿಟ್ಟು ಕಲಿಸ್ಕೊಳ್ಳಿ. ಈಸಿಯಾಗಿ ಮಾಡ್ಕೋಬೋದು ಜಿಲೇಬಿನ. ನೋಡಿ, ಈ ಥರ ಬರಬೇಕು ಹಿಟ್ಟು ಫ್ರೆಂಡ್ಸ್. ನೆಕ್ಸ್ಟು ನೀವು ಎಣ್ಣೆ ಕವರು ಇಲ್ಲ ಜ್ಯೂಸಿನ ಬಾಟ್ಲಿ ತೊಗೊಂಡು, ನೀರು ಬಾಟ್ಲಿ ಸಣ್ಣದು, ನನ್ನ ಮಗ ಈ ಥರ ಬಾಟ್ಲಿ ಕೊಟ್ಟಿದ್ದ. ಈ ಬಾಟ್ಲಿನ ನೀವು ಕ್ಲೀನಾಗಿ ತೊಳ್ಕೊಂಡು ಈ ಥರ ಹೋಲ್ ಮಾಡ್ಕೋಬೇಕು ಫ್ರೆಂಡ್ಸ್. ನನ್ನ ಮಗ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಿದ, ಹಂಗಾಗಿ ಜಿಲೇಬಿ ಬಿಡುವಾಗ ಸ್ವಲ್ಪ ಸರಿಯಾಗಿ ಬಂದಿಲ್ಲ. ನೆಕ್ಸ್ಟ್ ಇನ್ನೊಂದು ಸಲ ಅದು ಮಾಡಿ ತೋರಿಸ್ತೀನಿ ನಾನು. ಇವಾಗ ನೋಡಿ, ಇದು ನೀವು ಹಾಗೆ ಡೈರೆಕ್ಟ್ ಆಗಿ ಬಾಟ್ಲಿಗೆ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಅದು ಸರಿ ಆಗಲ್ಲ. ಒಂದು ಲೋಟಕ್ಕೆ ಹಾಕ್ಕೊಂಡು ಈ ಥರ ಬಾಟ್ಲಿಗೆ ಹಾಕ್ಕೊಂಬಿಡಿ. ಡೈರೆಕ್ಟಾಗಿ ನೀವು ಬಾಟ್ಲಿಗೆ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಚೆಲ್ತತ್ರಿ ಅದು. ನೋಡಿ, ಈ ಥರ ಬಾಟ್ಲಿ ನನ್ನ ಮಗ ಸ್ವಲ್ಪ ಹೋಲು ಸಣ್ಣದು ಮಾಡಿದ್ರಿಂದ ನನಗೆ ಸರಿಯಾಗಿ ಬಿಡೋಕ್ಕಾಗಲಿಲ್ಲ. ಮತ್ತು ನೋಡ್ರಿ, ನೀವು ಅದನ್ನು ಜಿಲೇಬಿ ಬಿಡೋಕ್ಕೆ ಮಾತ್ರ ಅಗಲವಾಗಿರೋ ಬಾಣಲೆನೇ ತೊಗೊಂಡು ಹಾಕಬೇಕು ಜಿಲೇಬಿನ. ನೋಡಿ, ಈ ಥರ ಹಾಕಬೇಕು. ಅದು ಹೋಲು ಸಣ್ಣಗಾಗಿರೋದ್ರಿಂದ ಸ್ವಲ್ಪ ಜಿಲೇಬಿ ತೆಳ್ಳಗೆ ಬಂದೈತೆ ಫ್ರೆಂಡ್ಸ್. ನೋಡಿ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಜಿಲೇಬಿ ಬಿಟ್ಕೋಬೋದು. ನೋಡಿ, ಈ ಥರ ನಾನು ಅಷ್ಟೂ ಜಿಲೇಬಿನ ಕರ್ಕೊಂಬಂದಿದ್ದೀನಿ. ನೋಡಿ, ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು ಜಿಲೇಬಿನ ಅಂತ. ನೀವು ನಮಗೆ ಮೊಸರು ಬೇಡ ಅಂತ ಹೇಳೋದಿದ್ರೆ ಮೊಸರಂತೂ ಹಾಕೋಕ್ಕೆ ಬೇಕು ಫ್ರೆಂಡ್ಸ್. ನಾವಿನ್ನೂ ಹಾಕಲ್ಲ ಅಂದರೆ ನೀವು ಕಾರ್ನ್ಫ್ಲವರ್ ಹಿಟ್ಟು ಬೇಕು ಹಾಕ್ಕೊಂಡು ಮಾಡ್ಕೊಳ್ಳಿ. ಇನ್ನೂ ಬದಲಿ ಕಾರ್ನ್ಫ್ಲವರ್ ಹಿಟ್ಟು ಗೋಬಿಗೆ ಹಾಕ್ತಾರಲ್ಲ ಆ ಹಿಟ್ಟು ಹಾಕಿ ನೀವು ಜಿಲೇಬಿ ಮಾಡ್ಬೋದು ಈಸಿಯಾಗಿ. ಇದು ಒಂದೆಳೆ ಪಾನಕ ಮಾಡೋಕ್ಕಿಟ್ಟಿದ್ದೆ ನಾನು. ನೋಡಿ, ಇದು ಒಂದೆಳೆ ಪಾನಕ ಬಂತು ಅಂದರೆ ಆಫ್ ಮಾಡಿಬಿಡಿ. ನೋಡಿ, ಇವಾಗ ಸ್ವಲ್ಪ ಜಿಲೇಬಿನ ನೀವು ಕರ್ಕೊಂಡಿದ್ರಲ್ಲ ಅದನ್ನು ಹಾರೋಕ್ಕೆ ಬಿಟ್ಬಿಡಿ. ನೆಕ್ಸ್ಟು ಆಮೇಲೆ ಈ ಪಾನಕದಲ್ಲಿ ಎಲ್ಲ ಜಿಲೇಬಿ ಪೀಸನ್ನು ತೆಗೆದುಬಿಡಿ. ನೋಡಿ, ಈ ಥರ ಆಗ್ತಾವ್ರಿ. ನೋಡಿ, ನೀವು ಎಣ್ಣೆ ಕವರು ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತಾವೆ. ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಸಿಂಪಲ್ಲಾಗಿ ಜಿಲೇಬಿ ಮಾಡ್ಕೊಂಡು ತಿನ್ಬೋದು ಅಂತ ತೋರಿಸಿದ್ದೀನಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್, ನೀವು ಹಾಗೆ ನನ್ನ ಚಾನಲ್ ನೋಡ್ತೀರಾ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾನು ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಮಧ್ಯಾಹ್ನ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ಶೇರ್ ಮಾಡಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿಸಿ ಫ್ರೆಂಡ್ಸ್. ಇನ್ನೂ ಹೆಲ್ಪ್ ಆಗುತ್ತೆ. ಮತ್ತೆ ಬೇಗ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.